ಆಳ್ವಿಕೆಯಿಂದ ನಾವು ಮುಕ್ತರಾಗಿದ್ದೇವೆ ಅಂತ ನಾವು ಹೇಳ್ಬಹುದಷ್ಟೇ. ಆದರೆ ಆ ಬ್ರಿಟಿಷರು ಬಿಟ್ಟು ಹೋದಂತಹ ಒಂದು ಭ್ರಷ್ಟಾಚಾರ ಆಗಿರ್ಬೋದು, ನಮ್ಮಲ್ಲೇ ದ್ವೇಷವನ್ನು ಉಂಟು ಮಾಡತಕ್ಕಂಥ ವಿಚಾರಗಳನ್ನ, ಮತ್ತೊಬ್ಬರನ್ನ ಎತ್ತಿ ಕಟ್ಟತಕ್ಕಂಥ ವಿಚಾರಗಳು, ಅನೇಕ ದುಶ್ಚಟಗಳನ್ನು ನಮ್ಮಲ್ಲಿ ಬಿಟ್ಟು ಹೋಗಿದಾರಲ್ಲ, ಅವುಗಳಿಂದ ನಾವೆಲ್ಲ ಮುಕ್ತರಾಗುವುದು ಬಹಳ ಅತ್ಯವಶ್ಯಕವಾಗಿದೆ. ಇದು ಕೂಡ ನಾವು ನಮ್ಮ ಜೀವನದಲ್ಲಿ ನಾವು ಹೋರಾಟವನ್ನ ಸತತವಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತೀವಿ. ಬಟ್ ಆದ್ರೆ ಆ ಏನು ಉಳಿದವಲ್ಲ, ಆ ಬ್ರಿಟಿಷರು ಬಿಟ್ಟು ಹೋದಂತಹ ಏನು ಈ ಭ್ರಷ್ಟಾಚಾರ, ಈ ನಮ್ಮಲ್ಲಿ ಜಗಳ ಹಚ್ಚತಕ್ಕಂತ ಒಂದು ಏನು ದ್ವೇಷದ ಮನೋಭಾವನೆ ಬಿಟ್ಟು ಹೋಗಿದ್ದಾರೆ, ಆ ದುಶ್ಚಟಗಳನ್ನ ಬಿಟ್ಟು ಹೋಗಿದಾರಲ್ಲ, ಇವುದರಿಂದ ನಾವು ಮುಕ್ತ ಆಗ್ಬೇಕಾಗಿದೆ. ಅದಕ್ಕಾಗಿ ನಾವು ಕೂಡ ಏನಪ್ಪಾ ಅಂತಂದ್ರೆ ಈ ಸ್ವತಂತ್ರ ದಿನಾಚರಣೆಯಿಂದ ಅಂದ್ರೆ ಸತತವಾಗಿ ನಾವು ಹೋರಾಟ ಮಾಡಿ ಇವೆಲ್ಲವುಗಳಿಂದ ನಮ್ಮ ದೇಶ ಮುಕ್ತ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇರಬೇಕು. ಇವತ್ತಿನ ದಿವಸ ನಾವೆಲ್ಲರೂ ಯುವಕರು ಏನದ ಈ ಹಿಂದೆ ಈ ಓದ ಒಂದು ಏನೋ ಪರೀಕ್ಷೆಯಲ್ಲಿ ಈ ಒಂದು ಶಾಲೆ ಪ್ರೌಢಶಾಲೆಯಿಂದ ಅತ್ಯಂತ ಉತ್ತಮ ಅಂಕಗಳನ್ನು ಗಳಿಸಿದಂತ 5 ವಿದ್ಯಾರ್ಥಿಗಳು ನಮಗೆ ಬಹಳ ಹೆಮ್ಮೆಯನ್ನು ತಂದಿದ್ದಾರೆ. ನಮ್ಮೆಲ್ಲ ಗುರುಗಳು, ಉಪನ್ಯಾಸಕರು, ಇವತ್ತ ಮುಖ್ಯ ಶಿಕ್ಷಕರು ಹಿಡ್ಕೊಂಡು ಎಲ್ಲಾ ಉಪನ್ಯಾಸಕರು ಏನಪ್ಪಾ ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಬೋಧನೆ ನೀಡಿ ಒಳ್ಳೆ ಅಂಕಗಳನ್ನ ಗಳಿಸಲಿಕ್ಕೆ, ನಮ್ಮ ತಾಲೂಕಿನಲ್ಲಿ ಅನ್ನೋದು ಒಳ್ಳೆ ಹೆಸರನ್ನ ಗಳಿಸಲಿಕ್ಕೆ ಗತ್ತರಗ ಪ್ರೌಢಶಾಲೆ ಬಹಳ ಎಲ್ಲದರಲ್ಲಿಯೂ ಕೂಡ ಏನಪ್ಪಾ ಅಂತಂದ್ರೆ ಮುಂದಿದ್ದಾರೆ. ಒಳ್ಳೆ ಫಲಿತಾಂಶವನ್ನು ಪಡಿತಾ ಇದ್ದಾರೆ, ಒಳ್ಳೆ ಟ್ಯಾಲೆಂಟ್ ಅನ್ನು ಹೊಂದಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದಾರಲ್ಲ. ನಾನು ಮೊದಲೇನಪ್ಪಾ ಅಂತಂದ್ರ ಈ ಶಿಕ್ಷಕ ವೃಂದಕ್ಕೆ ನಾವೇನಂದ ಚುನಾವಣೆ ಆಗಿರ್ತೀನಿ. ಅದಕ್ಕಾಗಿ ತಮ್ಮ ಒಂದು ಈ ಒಂದು ಏನು ಪ್ರಯತ್ನ ಇದೆ, ಈ ಒಂದು ನಿಮ್ಮ ಬೋಧನೆ ಇದೆಯಲ್ಲ, ನಾವು ಯಾವತ್ತು ಮರೆಯಕ್ಕಾಗಲ್ಲ. ನಮ್ ಸರ್ ಹೇಳಿದ್ರು ನಾವು ಏನಂತ ಮುಂದಿನ ಸಲ ನಾವು ನಿವೃತ್ತಿ ಹೊಂದ್ತೀವಿ ಅಂತ ಹೇಳಿ. ಸರ್, ನೀವು ನಿವೃತ್ತಿ ಹೊಂದಿದ್ರು ಕೂಡ ನೀವು ಮಾಡಿಟ್ಟಂತ ಏನು ಒಂದು ಬೋಧನೆ ಅದ, ನೀವು ಮಕ್ಕಳಿಗೆ ಕೊಟ್ಟಂತ ಏನು ಬೋಧನೆ ಅದ, ಅದು ಯಾವತ್ತೂ ನಾವು ಮರೆಯಕ್ಕಾಗಲ್ಲ. ನಮ್ಮ ಮಕ್ಕಳು ಕೂಡ ಮರೆಯಲ್ಲ, ನಮ್ಮ ಗ್ರಾಮ ಕೂಡ ತಮ್ಮ ಸೇವೆಯನ್ನು ಯಾವತ್ತೂ ಮರೆಯಕ್ಕಾಗಲ್ಲ. ಆದ್ರೆ ಆ ಸೇವೆಯನ್ನ ತಾವು ನಡುಪಡಿಯುವಂತ ಏನಂದ ಮಾಡಿದಿರಲ್ಲ, ಈ ನಿವೃತ್ತಿ ಅದು ಅಷ್ಟು ಮಹತ್ವ ಪಡೆಯಲ್ಲ. ಆದ್ರೆ ನಿಮ್ಮ ಸೇವೆ ಯಾವತ್ತೂ ಏನಪ್ಪಾ ಅಂತಂದ್ರೆ ಶಾಶ್ವತವಾಗಿರ್ತದ. ನಮ್ಮ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಏನಪ್ಪಾ ಅಂತಂದ್ರೆ ಅದು ಉಜ್ವಲ ಭವಿಷ್ಯವಾಗಿ ಅವರ ಜೀವನದಲ್ಲಿ ಒಂದು ಸ್ವಾವಲಂಬಿ ಬದುಕನ್ನು ಮಾಡಲಿಕ್ಕೆ ತಾವೆಲ್ಲ ಏನು ಶ್ರಮಪಟ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಬೋಧನೆಯನ್ನು ಮಾಡಿ ಒಳ್ಳೆ ಟ್ಯಾಲೆಂಟ್ ಅನ್ನ ತಂದಿದ್ದೀರಿ ಮತ್ತು ಒಳ್ಳೆ ಮಾರ್ಕ್ಸ್ ಗಳನ್ನ ಕೂಡ ಪಡ್ಕೊಂಡಿದ್ದೀರಲ್ಲ, ಇದು ನಮಗೆ ಬಹಳ ಹೆಮ್ಮೆ ತರ್ತಕ್ಕಂಥದ್ದೇ. ಅದಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು, ನಮ್ಮ ಈ ಪ್ರೌಢಶಾಲೆ ಎಲ್ಲ ವಿದ್ಯಾರ್ಥಿಗಳು ತಾವು ಗಮನದಲ್ಲಿ ಇಟ್ಕೋಬೇಕು. ತಾವು ಒಳ್ಳೆ ಏನಪ್ಪಾ ಅಂತಂದ್ರ ಈ ದೇಶ ಪ್ರೇಮವನ್ನ ಇಟ್ಕೊಂಡು ಈ ದೇಶಕ್ಕಾಗಿ, ಈ ಮಣ್ಣಿಗಾಗಿ ಈ ಒಂದು ನಮ್ಮ ಒಂದು ಶ್ರಮವನ್ನ ಏನಪ್ಪಾ ಅಂತಂದ್ರೆ ನಾವು ಇದಕ್ಕೆ ಪಣವಾಗಿಡಬೇಕು. ಈ ಒಂದು ನಮ್ಮ ಸೇವೆ ಮುಟ್ಟಬೇಕು ಈ ದೇಶಕ್ಕಾಗಿ ಅಂತಕ್ಕಂಥದ್ದು. ಯಾಕಂದ್ರೆ ನಮ್ಮ ಎಲ್ಲ ಹಿರಿಯರು ಇವತ್ತ ಮಂಗಲ್ ಪಾಂಡೆನಂತವರು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಮತ್ತೆ ಜಗದೀಶ್ ಚಂದ್ರ ಬೋಸ್ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ಇಂಥವರು ಭಗತ್ ಸಿಂಗ್ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಅನೇಕರು ಏನಪ್ಪಾ ಅಂತಂದ್ರೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅದಕ್ಕೆ ಅಂತವರ ಸ್ಮರಣಾರ್ಥವಾಗಿ ಈಗೇನು ಅವ್ರಿಗೇನ ಹೆಂಡ್ರು ಮಕ್ಕಳು ಇದ್ದಿದ್ದಿಲ್ಲೇನು, ಅವ್ರಿಗೆಲ್ಲ ಅಷ್ಟೊಂದು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡಬೇಕು, ಈ ದೇಶದ ಭಾರತೀಯರಿಗೆ ಏನಪ್ಪಾ ಅಂತಂದ್ರ ಈ ದಬ್ಬಾಳಿಕೆ ಈ ಒಂದು ಗುಲಾಮಗಿರಿಯಿಂದ ಮುಕ್ತಗೊಳಿಸಬೇಕಂತಕ್ಕಂಥದ್ದನ್ನ ಅವರು ಈ ದೇಶದ ಮಣ್ಣಿನಲ್ಲಿ ಹುಟ್ಟಿದ್ದೇವೆ, ಈ ದೇಶದ ಮಣ್ಣಿನ ಋಣವನ್ನು ತೀರಿಸಬೇಕಂತ ತಿಳ್ಕೊಂಡು ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಾರಲ್ಲ, ಅದು ನಾವು ಯಾವತ್ತೂ ಮೇಲ್ಕ್ ಹಾಕಬೇಕು. ನಾವು ಕೂಡ ನಮ್ಮ ಅಲ್ಪ ಸೇವೆಯನ್ನು ಕೂಡ ಈ ದೇಶಕ್ಕಾಗಿ ಮುಟ್ಟಬೇಕು ಅಂತಕ್ಕಂಥದ್ದನ್ನ ತಾವು ತಮ್ಮ ಗಮನದಲ್ಲಿ ಇಟ್ಕೊಂಡು ಆ ಗುರಿಯನ್ನು ಇಟ್ಕೊಂಡು ಏನಪ್ಪಾ ಅಂದ್ರೆ ತಾವು ಈ ದಿಶೆಯಲ್ಲಿ ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಇವತ್ತ ನೋಡ್ತಾ ಇದ್ದೀರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅತ್ಯಂತ ಕಡುಬಡವನಾಗಿದ್ರು ಕೂಡ ಅವರು ಶಾಲೆಯನ್ನ ಮುಗಿಸಿಕೊಂಡು ಒಳ್ಳೆ ಪದವಿಯನ್ನು ಪಡ್ಕೊಂಡು ಈ ದೇಶದ ಉತ್ತಮವಾದಂತಹ ಪ್ರಧಾನಿಯಾಗಿ ಹೊರಹೊಮ್ಮಿದ್ರು. ಅವರು ಮರಣ ಹೊಂದಿದಾಗ ತಾವೆಲ್ಲ ಗೊತ್ತಿದೆ, ಅವರ ಹತ್ರ ಮಣ್ಣು ಖರ್ಚಿಗೆ ಸಹಿತ ರೊಕ್ಕ ಇರಲಿಲ್ಲ. ಅಂತ ಒಂದು ಕಷ್ಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂತವರು ಆದರ್ಶವನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಇವತ್ತ ದುಡ್ಡು ಇದ್ದರೇನು, ಇರ್ಲಿಕ್ಕೇನು, ಉಪವಾಸ ಇದ್ರೇನು, ವಿದ್ಯೆ ಪಡಿಬೇಕು ಅಂತಕ್ಕಂಥದ್ದು ಬಹಳ ಮಹತ್ವಪೂರ್ಣದ. ಅದಕ್ಕೆ ತಾವೆಲ್ಲ ಗಮನದಲ್ಲಿ ಇಟ್ಟುಕೊಂಡು APJ ಅಬ್ದುಲ್ ವಿಚಾರಗಳ ದಾರಿಗಳನ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ, ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನ, ಅವರ ಆದರ್ಶಗಳನ್ನು ತಾವು ತಮ್ಮ ಮನದಲ್ಲಿ ಇಟ್ಕೊಂಡು ಅಂತವರ ಆದರ್ಶಗಳನ್ನ ಪಾಲನೆ ಮಾಡಿ ತಾವು ಕೂಡ ಏನಪ್ಪಾ ಅಂತಂದ್ರ ಈ ನೀವು ತಮ್ಮ ತಾಯಿ ತಂದೆ ಏನು ಕಷ್ಟಪಟ್ಟು ತಮಗೇನು ವಿದ್ಯಾಭ್ಯಾಸ ಕೊಡಿಸ್ತಾ ಇದ್ದಾರೆ ಅಂತವರ ತಮ್ಮ ತಾಯಿ ತಂದೆ ಹೆಸರನ್ನು ತರ್ತಕ್ಕಂತ ಮತ್ತು ಈ ಗ್ರಾಮದ ಹೆಸರನ್ನು ತರ್ತಕ್ಕಂತ ತಾಲೂಕಿನ, ಜಿಲ್ಲೆಯ, ಈ ರಾಜ್ಯ,
ಈ ದೇಶದ ಹೆಸರನ್ನು ತರ್ತಕ್ಕಂಥ ಈ ದೇಶದ ಒಳ್ಳೆಯ ಯುವಕರಾಗಿ ಒಳ್ಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ತಾವು ಜ್ಞಾನಿಗಳಾಗಿ ಹೊರ ಹೊಂತೀರಿ ಅಂತಕೊಂಡು ನಿಮ್ಮ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇವತ್ತಿನ ನಮ್ಮ ದೇಶದ ಒಂದು ಏನು ಭವಿಷ್ಯದ ಅದೆಲ್ಲ ಯುವಕರ ಮೇಲೆ ಏನಪ್ಪಾ ಅಂತಂದ್ರ ಯುವಕರ ಮೇಲಿದೆ. ಅದಕ್ಕಾಗಿ ತಾವೆಲ್ಲ ಯುವಕರು ಆದಂತವರು ಯುವತಿಯರಾದಂತವರು ಈ ದೇಶದ ಮನೆಗೋಸ್ಕರ ನಮ್ಮದು ನಿಮ್ಮದು ಸೇವೆ ಮುಟ್ಲಿ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಕೊಂಡು ತಾವು ಪ್ರಯತ್ನ ಮಾಡಬೇಕು. ವಿದ್ಯೆ ಪಡೆಯೋದ್ರ ಜೊತೆಗೆ ದೇಶ ಪ್ರೇಮವನ್ನು ಬೆಳೆಸಿಕೊಂಡು ಒಳ್ಳೆ ಸಂಸ್ಕಾರವನ್ನು ಇಟ್ಕೊಂಡು ತಾವೇನಪ್ಪ ಅಂತಂದ್ರೆ ಜೀವನದಲ್ಲಿ ವಿದ್ಯೆಯನ್ನ ಜ್ಞಾನವನ್ನ ಬುದ್ಧಿಯನ್ನ ಪಡ್ಕೊಂಡ್ರಪ್ಪ ಅಂತಂದ್ರೆ ತಾವು ಕೂಡ ಏನಪ್ಪಾ ಅಂತಂದ್ರೆ ಪ್ರತಿಭಾವಂತರಾಗಿರ್ತೀರಿ, ಆದರ್ಶ ವಿದ್ಯಾರ್ಥಿಗಳಾಗ್ತೀರಿ. ನಿಮ್ಮ ಈ ಒಂದು ನಡೆಯನ್ನ ನಿಮ್ಮ ಹಿಂದಿನ ಏನೋ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅದನ್ನ ಪಾಲನೆ ಮಾಡಬೇಕು. ಏನಪ್ಪಾ ನಮ್ಮ ಸೀನಿಯರ್ ಎಷ್ಟು ಒಂದು ಆದರ್ಶ ವ್ಯಕ್ತಿಗಳಾಗಿದ್ದಾರೆ ಈ ಅಂತಕ್ಕಂಥ ಭಾವನೆಯನ್ನ ತಾವು ಬೆಳೆಸ್ಕೊಳ್ಬೇಕು. ಅದಕ್ಕಾಗಿ ಈ ತಾವು ಕೂಡ ಏನಪ್ಪಾ ಅಂತಂದ್ರೆ ಎಲ್ಲ ಪ್ರಯತ್ನ ಮಾಡಿ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಸಾಹಿತಿಗಳಾಗಿರ್ಬೋದು, ಒಳ್ಳೆ ಕ್ರೀಡಾಪಟುಗಳು, ಸಾಹಿತಿಗಳಾಗಿ ಈ ದೇಶಕ್ಕೆ ಒಳ್ಳೆ ಸಂಗೀತಗಾರರಾಗಿ ತಾವು ಏನಪ್ಪಾ ಅಂತಂದ್ರೆ ಹೊರಹೊಮ್ಮಬೇಕು. ಪ್ರತಿಯೊಂದು ರಂಗದಲ್ಲಿಯೂ ಕೂಡ ತಾವು ಈ ತಮ್ಮ ಪ್ರತಿಭೆಯನ್ನ ಹೊರಹಾಕಲಿಕ್ಕೆ ನಮ್ಮ ಎಲ್ಲ ಶಿಕ್ಷಕರು ನಿಮ್ಮ ಹಿಂದಿರ್ತಾರೆ. ಅದಕ್ಕಾಗಿ ಗುರಿ ಇರಬೇಕು, ಹಿಂದೆ ಏನಪ್ಪಾ ಅಂತಂದ್ರೆ ಗುರುಗಳು ಇರ್ಬೇಕಂತ. ಹಾಗೆ ನಮ್ಮಲ್ಲಿ ಒಳ್ಳೆ ಏನಪ್ಪಾ ಅಂತಂದ್ರೆ ಉಪನ್ಯಾಸಕ ಬಳಗವಿದೆ. ಅದಕ್ಕಾಗಿ ತಾವೆಲ್ಲ ಅದನ್ನ ಸದುಪಯೋಗ ಪಡ್ಕೊಂಡು ತಾವು ಆದರ್ಶ ವಿದ್ಯಾರ್ಥಿಗಳಾಗಿ ಒಳ್ಳೆ ಜ್ಞಾನಿಗಳಾಗಿ ಏನಪ್ಪಾ ಅಂತಂದ್ರೆ ಈ ದೇಶವನ್ನು ಬೆಳಗ್ತಕ್ಕಂಥ ನೀವೆಲ್ಲ ಮಕ್ಕಳಾಗಬೇಕು, ವಿದ್ಯಾವಂತರಾಗಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ತಮಗೆ ಹೇಳ ಬಯಸ್ತಾ ಇದ್ದೀನಿ. ನಮ್ಮೆಲ್ಲ ಗುರುಗಳು ಇವತ್ತಿನ ದಿವಸ ನಮ್ಮ ವಿದ್ಯಾರ್ಥಿಗಳಿಗೆ ತಾಲೂಕಾ ಮಟ್ಟದಲ್ಲಿ ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಕ್ಕೆ ಏನಪ್ಪಾ ಅಂತಂದ್ರೆ ನಿಮಗೆಲ್ಲ ಒಳ್ಳೆ ಉಪನ್ಯಾಸವನ್ನು ನೀಡಿದ್ದಾರೆ. ಅದರ ಸದುಪಯೋಗ ತಾವು ಪಡ್ಕೊಂಡಿದ್ದೀರಿ. ನಮ್ಮ ಗ್ರಾಮಕ್ಕೆ ಏನಪ್ಪಾ ಅಂತಂದ್ರೆ ಆ 5 ವಿದ್ಯಾರ್ಥಿಗಳು ಒಳ್ಳೆ ಹೆಸರುಗಳನ್ನ ತಂದಿದ್ದಾರೆ. ಇದು ನಮಗೆ ಹೆಮ್ಮೆ ತರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇವತ್ತ 5 ವಿದ್ಯಾರ್ಥಿಗಳಾಗಿದ್ದೀರಿ. ಮುಂದಿನ ಸಲ ಏನು ಎಷ್ಟು ವಿದ್ಯಾರ್ಥಿಗಳಿದ್ದೀರಿ, 100 ವಿದ್ಯಾರ್ಥಿಗಳು ಕೂಡ ತಾವು ಒಳ್ಳೆಯ ಒಂದು ಏನಪ್ಪಾ ಅಂತಂದ್ರೆ ಪ್ರಯತ್ನ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ತಾವು 100ಕ್ಕೆ 100 ಅಂಕಗಳನ್ನು ಗಳಿಸಿ ಈ ನಮ್ಮ ಗ್ರಾಮದ ನಮ್ಮ ಶಾಲೆಯ ಹೆಸರನ್ನು ತರಲಿಕ್ಕೆ ತಾವೆಲ್ಲ ಪ್ರಯತ್ನ ಮಾಡ್ತೀರಿ ಅಂತಕ್ಕಂಥ ಒಂದು ಭರವಸೆಯನ್ನು ತಮ್ಮ ಮೇಲೆ ಇಟ್ಕೊಂಡಿದ್ದೇವೆ. ತಾವು ಒಳ್ಳೆಯ ಏನಪ್ಪಾ ಅಂತಂದ್ರೆ ಪ್ರತಿಭಾವಂತರಾಗಿ ಬರಬೇಕು, ವಿದ್ಯಾರ್ಥಿಗಳಾಗಬೇಕು ಅಂತಕ್ಕಂಥದ್ದು ಒಳ್ಳೆ ಅಂಕಗಳನ್ನು ಪಡ್ಕೊಂಡು ಈ ನಮ್ಮ ಗ್ರಾಮಕ್ಕೆ, ನಮ್ಮ ಶಾಲೆಗೆ, ನಿಮ್ಮ ಶಿಕ್ಷಕರಿಗೆ ಏನಪ್ಪಾ ಅಂತಂದ್ರೆ ಒಳ್ಳೆಯ ಹೆಸರನ್ನ ತರ್ತೀರಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಒತ್ತಿ ಹೇಳುವುದಿದೆ. ತಾವೆಲ್ಲರೂ ಏನಾದ್ರು ಒಳ್ಳೆ ಸಂಸ್ಕಾರವನ್ನು ಇಟ್ಕೊಡ್ರಿ, ನಿಮ್ಮ ಒಂದು ಒಗ್ಗಟ್ಟವನ್ನು ಇಟ್ಕೊಡ್ರಿ, ಸಂಘಟಿತರಾಗಬೇಕು. ಸಂಘಟಿತರಾಗಿ ಈ ಗ್ರಾಮ, ಈ ತಾಲೂಕಾ, ಜಿಲ್ಲೆ ಇವೆಲ್ಲವನ್ನ ಏನದ ದೇಶ ಪ್ರೇಮವನ್ನು ಇಟ್ಕೊಂಡು ಒಳ್ಳೆಯ ಅಭಿವೃದ್ಧಿ ಕಡೆ ತಮ್ಮ ಗಮನ ಇರಲಿ. ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಇಟ್ಕೊಂಡು ತಾವು ಒಬ್ಬ ಆದರ್ಶ ವಿದ್ಯಾರ್ಥಿಗಳಾಗಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಏನಪ್ಪಾ ಅಂತಂದ್ರೆ ತಾವು ಆಗ್ತೀರಿ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲ